ಹಾಲಿವುಡ್, ಬಾಲಿವುಡ್, ಟಾಲಿವುಡ್, ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಸಮಂತಾ ರಿತುಪ್ರಭು ಭಾರತೀಯ ಚಿತ್ರರಂಗದಲ್ಲಿ ಟಾಪ್ ನಟಿಯರಲ್ಲಿ ಅಗ್ರಗಣ್ಯ ಸ್ಥಾನವನ್ನ ಪಡೆದುಕೊಳ್ಳುವ ಮೂಲಕ ಗುರುತಿಸಿಕೊಂಡಿದ್ದಾರೆ. ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಏರುಪೇರುಗಳನ್ನ ಕಂಡ ಬಳಿಕ ಸಮಂತಾ ಸಾಕಷ್ಟು ನೋವನ್ನ ಅನುಭವಿಸಿದ್ದಾರೆ. ಈಗ ಆರೋಗ್ಯದ ವಿಚಾರದಲ್ಲಿ ಸಂಕಷ್ಟದಲ್ಲಿದ್ದಾರೆ. ಮಯೋಸಿಟಿಸ್ ಕಾಯಿಲೆಯಿಂದ ಬಳಲ್ತಾ ಇದ್ದು ಸಮಂತಾ ಕೆಲವು ತಿಂಗಳುಗಳಿಂದ ಎಲ್ಲೂ ಅಷ್ಟಾಗಿ ಕಾಣಿಸಿಕೊಂಡಿರಲಿಲ್ಲ. ಕೆಲ ದಿನಗಳ ಹಿಂದೆ ಯಶೋಧ ಸಿನಿಮಾದ ಡಬ್ಬಿಂಗ್ ಸಂದರ್ಭದಲ್ಲಿ ಸಮಂತಾ ತಮ್ಮ ಕಾಯಿಲೆಯ ಬಗ್ಗೆ ಮೌನ ಮುರಿದಿದ್ರು. ಮಯೋಸಿಟಿಸ್ ಕಾಯಿಲೆಯಿಂದ ಬಳಲ್ತಿರೋದಾಗಿ ಹೇಳ್ಕೊಂಡಿದ್ರು. ಇದನ್ನ ಕೇಳಿ ಅಭಿಮಾನಿಗಳು ಆತಂಕಗೊಂಡಿದ್ರು. ಆದ್ರೆ ಅನಾರೋಗ್ಯದ ಜೊತೆಗೆ ಸಮಂತಾ ಯಶೋಧ ಸಿನಿಮಾದ ಕಾರ್ಯದಲ್ಲಿ ಭಾಗಿಯಾಗಿದ್ರು. ಡಬ್ಬಿಂಗ್ ಕೆಲಸ ಮುಗಿಸ್ಕೊಟ್ಟು ಈಗ ಪ್ರಮೋಷನ್ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಅನಾರೋಗ್ಯದ ಬಳಿಕ ಸಮಂತಾ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲ ಬಾರಿಗೆ ಮುಖ ತೋರಿಸಿರುವ ಫೋಟೋ ಪೋಸ್ಟ್ ಮಾಡಿದ್ದಾರೆ. ಯಶೋಧ ಸಿನಿಮಾ ನವೆಂಬರ್ 11ರಂದು ತೆರೆ ಕಾಣ್ತಾ ಇದೆ. ಇದರಲ್ಲಿ ಸಮಂತಾ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದೀಗ ಈ ಸಿನಿಮಾದ ಪ್ರಚಾರ ಕಾರ್ಯದಲ್ಲಿ ಸಮಂತಾ ಭಾಗಿಯಾಗಿದ್ದಾರೆ. ಸಮಂತಾ ಮಾಡಿರುವ ಪೋಸ್ಟ್ಗೆ ಅಭಿಮಾನಿಗಳು ಕೂಡ ಮೆಚ್ಚುಗೆ ಸೂಚಿಸಿದ್ದಾರೆ. ಬಹುನಿರೀಕ್ಷಿತ ಶಾಕುಂತಲಂ ಸಿನಿಮಾದ ಕೆಲಸಗಳಲ್ಲೂ ಸಮಂತಾ ತೊಡಗಿಕೊಂಡಿದ್ದಾರೆ. ಇದಲ್ಲದೆ ವಿಜಯ್ ದೇವರಕೊಂಡ ಜೊತೆ ಅವರು ಖುಷಿ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಚಂದನವನದ ಲವ್ ಬರ್ಡ್ಸ್ ಕಮ್ ದಂಪತಿಗಳಾಗಿರುವ ನಟ ಕೃಷ್ಣ ಹಾಗೂ ನಟಿ ಮಿಲನಾ ನಾಗರಾಜ್ ಹೊಸ ಮನೆಗೆ ಕಾಲಿಟ್ಟಿದ್ದಾರೆ. ಈ ವಿಷಯವನ್ನ ತಮ್ಮ ಅಧಿಕೃತ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ನಟಿ ಮಿಲನಾ ನಾಗರಾಜ್ ಪೋಸ್ಟ್ ಮಾಡಿಕೊಂಡಿದ್ದು ಗೃಹ ಪ್ರವೇಶದ ಸುಂದರ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ನಟಿ ಮಿಲನಾ ನಾಗರಾಜ್ ಹಾಗೂ ನಟ ಡಾರ್ಲಿಂಗ್ ಕೃಷ್ಣ ತಮ್ಮ ನೂತನ ಮನೆಗೆ ಕ್ರಿಸ್ಮಿ ನೆಸ್ಟ್ ಎಂದು ಹೆಸರಿಟ್ಟಿದ್ದಾರೆ. ಕೃಷ್ಣ ಮತ್ತು ಮಿಲನಾ ನಾಗರಾಜ್ ಅವರ ಹೆಸರುಗಳ ಮೊದಲೆರಡು ಅಕ್ಷರಗಳನ್ನ ತೆಗೆದುಕೊಂಡು ಈ ಹೆಸರನ್ನ ಇಡಲಾಗಿದ್ದು ಕೃಷ್ಣ ಹಾಗೂ ಮಿಲನಗೂಡು ಎಂಬರ್ಥವನ್ನ ಈ ಹೆಸರು ನೀಡಲಿದೆ. ನಟ ಡಾರ್ಲಿಂಗ್ ಕೃಷ್ಣ ಹಾಗೂ ನಟಿ ಮಿಲನಾ ನಾಗರಾಜ್ ತಮ್ಮ ಗೃಹ ಪ್ರವೇಶದ ಚಿತ್ರಗಳನ್ನ ಹಂಚಿಕೊಂಡಿರೋದಕ್ಕೆ ಕಾಮೆಂಟ್ ಮಾಡಿರುವ ನೆಟ್ಟಿಗರು, ಬೆಳವಣಿಗೆ ಅಂದ್ರೆ ಹೀಗಿರ್ಬೇಕಪ್ಪ, ಯಾವುದೇ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲದೆ ಚಿತ್ರರಂಗ ಪ್ರವೇಶಿಸಿ ಸಣ್ಣ ಪುಟ್ಟ ಪಾತ್ರ ಮಾಡಿ ನಂತರ ನಾಯಕ ನಟನಾಗಿ ಬಡ್ತಿ ಪಡೆದು ನಿರ್ದೇಶಕ ಹಾಗೂ ನಿರ್ಮಾಪಕನಾಗಿಯೂ ಬೆಳೆದು ಸದ್ಯ ಸುಂದರ ಸಂಸಾರ ನಡೆಸ್ತಾ ಭವ್ಯ ಮನೆ ಕಟ್ಟುವ ಮಟ್ಟಕ್ಕೆ ಡಾರ್ಲಿಂಗ್ ಕೃಷ್ಣ ಬೆಳೆದಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಅತ್ತ ಮಿಲನಾ ನಾಗರಾಜ್ ಕುರಿತಾಗಿಯೂ ಇದೇ ರೀತಿಯ ಉತ್ತಮ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇವೆ. ಲವ್ ಮಾಕ್ಟೇಲ್ ಹಾಗೂ ಮಾಕ್ಟೇಲ್ 2 ಚಿತ್ರಗಳಲ್ಲಿ ನಾಯಕ ಹಾಗೂ ನಾಯಕಿಯಾಗಿ ಕಾಣಿಸಿಕೊಂಡಿದ್ದ ಈ ಜೋಡಿ ಸದ್ಯ ಚಂದನವನದ ಯಶಸ್ವಿ ಜೋಡಿಗಳಲ್ಲೊಂದಾಗಿದೆ. ಇನ್ನು ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ನಡೆದ ಫಿಲಂ ಫೇರ್ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ನಟ ಡಾರ್ಲಿಂಗ್ ಕೃಷ್ಣ ಹಾಗೂ ನಟಿ ಮಿಲನಾ ನಾಗರಾಜ್ ಲವ್ ಮಾಕ್ಟೇಲ್ ಚಿತ್ರಕ್ಕಾಗಿ ಅತ್ಯುತ್ತಮ ನಟ ಹಾಗೂ ನಟಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಅನುಷ್ಕಾ ಶೆಟ್ಟಿ 41ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅನುಷ್ಕಾ ಶೆಟ್ಟಿ ಮುಂದಿನ ಸಿನಿಮಾದ ಬಗ್ಗೆ ಘೋಷಣೆಯಾಗಿದೆ. ಈ ವೇಳೆ ಅಭಿಮಾನಿಗಳಿಗೂ ನಟಿ ತಮ್ಮ ಮುಂಬರುವ ಸಿನಿಮಾ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ. ಬರೋಬ್ಬರಿ 3 ವರ್ಷಗಳ ನಂತರ ಮತ್ತೆ ಕಮ್ಬ್ಯಾಕ್ ಆಗ್ತಾ ಇರುವ ಅನುಷ್ಕಾ ಅವರ ಹೊಸ ಚಿತ್ರದ ಲುಕ್ ರಿವೀಲ್ ಮಾಡಿದ್ದಾರೆ. ನವೀನ್ ಪೋಲಿ ಶೆಟ್ಟಿಗೆ ನಾಯಕಿಯಾಗಿ ಅನುಷ್ಕಾ ಶೆಟ್ಟಿ ಹೊಸ ಚಿತ್ರದ ಲುಕ್ ರಿವೀಲ್ ಮಾಡಿದ್ದಾರೆ. ಹೊಸ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಅನ್ವಿತಾ ರಾವಲಿ ಶೆಟ್ಟಿ ಎಂಬುದು ಅವರ ಪಾತ್ರ ಹೆಸರಾಗಿದ್ದು ಬಾಣಸಿಗ ಪಾತ್ರಕ್ಕೆ ನಟಿ ಜೀವ ತುಂಬಿದ್ದಾರೆ. ಯುವಿ ಕ್ರಿಯೇಷನ್ಸ್ ಅಡಿಯಲ್ಲಿ ಈ ಚಿತ್ರ ನಿರ್ಮಾಣವಾಗ್ತಾ ಇದೆ. ಸದ್ಯ ಚಿತ್ರತಂಡ ಅನುಷ್ಕಾ ಪಾತ್ರದ ಲುಕ್ ರಿವೀಲ್ ಮಾಡಿ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಿದ್ದಾರೆ. ಅನುಷ್ಕಾ ಮತ್ತೆ ಸಿನಿಮಾ ಮಾಡಬೇಕು ಅಂತ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ರು. ಈಗ ರಿಲೀಸ್ ಆಗಿರುವ ಪೋಸ್ಟರ್ ನಲ್ಲಿ ಅನುಷ್ಕಾ ಶೆಟ್ಟಿ ಬಾಣಸಿಗ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಟಿಯ ಪಾತ್ರ ನೋಡಿ ಫ್ಯಾನ್ಸ್ ಕೂಡ ಥ್ರಿಲ್ ಆಗಿದ್ದಾರೆ. ಇನ್ನು ಮಾಸ್ಟರ್ ಚೆಫ್ ಆಗಿ ಕಾಣಿಸಿಕೊಂಡಿರುವ ಪಿ ಮಹೇಶ್ ಬಾಬು ನಿರ್ದೇಶನದ ಸಿನಿಮಾ ಮುಂದಿನ ವರ್ಷ ತೆರೆ ಕಾಣಲಿದೆ. ವೈಭವದ ದೀಪಾವಳಿ ಕೇವಲ ಹರ್ಷದಲ್ಲಿ. ಇಲ್ಲಿದೆ ಸಂಭ್ರಮದ ಶಾಪಿಂಗ್. ಲ್ಯಾಪ್ಟಾಪ್ ಕೊಳ್ಳಲು ಇದು ಸಕಾಲ. ವಿಶೇಷ ರಿಯಾಯಿತಿ ಹಾಗೂ ಕೈಗೆಟುಕುವ ದರದಲ್ಲಿ ಪ್ರಖ್ಯಾತ ಬ್ರಾಂಡ್ಗಳ ಲ್ಯಾಪ್ಟಾಪ್ಗಳು ಇಲ್ಲಿ ಲಭ್ಯ. ನವೆಂಬರ್ 6ರವರೆಗೆ ಅವಕಾಶ. ಇಂದು ಖರೀದಿಸಿ ನಂತರ ಪಾವತಿಸಿ. ಇಂದೇ ಭೇಟಿ ಕೊಡಿ ಹರ್ಷ ಶೋರೂಮ್, BH ರಸ್ತೆ, ಶಿವಮೊಗ್ಗ. ಪಿಜಾ ಸಿಲ್ಕ್ಸ್ ಅವರಿಂದ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು.
ನಮ್ಮಲ್ಲಿ ವಿವಿಧ ಬಗೆಯ ಸೀರೆಗಳಾದ ಫ್ಯಾನ್ಸಿ, ಸಾಫ್ಟ್ ಬನಾರಸ್, ಸಾಫ್ಟ್ ಸಿಲ್ಕ್ ಮತ್ತು ಪ್ಯೂರ್ ಸಿಲ್ಕ್ ಸ್ಯಾರಿಗಳು ಲಭಿಸುತ್ತವೆ. ಡ್ರೆಸ್, ಚೂಡಿದಾರಗಳು ಹಾಗೂ ಪುರುಷರಿಗಾಗಿ ಪಂಚೆ, ಬನಿಯಾನ್, ಶಾಲ್, ಟವೆಲ್ ಇತ್ಯಾದಿಗಳು ಯೋಗ್ಯ ದರದಲ್ಲಿ ಲಭಿಸುತ್ತವೆ. ಆತ್ಮೀಯ ಗ್ರಾಹಕರೇ ಮತ್ತು ಸಹೋದರ ಸಹೋದರಿಯರೇ, ದೀಪಾವಳಿ ಪ್ರಯುಕ್ತ ಪಿಜ್ಜಾ ಸಿಲ್ಕ್ಸ್ ವತಿಯಿಂದ ವಿಶೇಷ ಕೊಡುಗೆ ನಿಮಗಾಗಿ. ನಮ್ಮಲ್ಲಿ 2500 ರೂಪಾಯಿಯ ಪ್ರತಿ ಖರೀದಿಗೆ ಒಂದು ಗಿಫ್ಟ್ ಹ್ಯಾಂಪರ್ ನೀಡಲಾಗುವುದು. ಇದು ಸೀಮಿತ ಅವಧಿಯ ವಿಶೇಷ ಕೊಡುಗೆಯಾಗಿದೆ. ಈಗಲೇ ನಿಮ್ಮ ಪರಿವಾರ, ಬಂಧು ಮಿತ್ರರೊಂದಿಗೆ ಆಗಮಿಸಿ ನಿಮಗೆ ಬೇಕಾದ ಬಟ್ಟೆ ಖರೀದಿಸಿ ಗಿಫ್ಟ್ ಅನ್ನ ನಿಮ್ಮದಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಪಿಜ್ಜಾ ಸಿಲ್ಕ್ಸ್, ಗಾಂಧಿ ಬಜಾರ್ ಪಕ್ಕ, ಕುಚಲಕ್ಕಿಕೇರಿ, BH ರಸ್ತೆ ಕ್ರಾಸ್, ಶಿವಮೊಗ್ಗ. ನಮ್ಮ ದೂರವಾಣಿ ಸಂಖ್ಯೆ 8722139464. ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋಗಳಿಗೆ KGF 2 ಚಿತ್ರದ ಸುಲ್ತಾನ್ ಹಾಡನ್ನ ಬಳಸಿಕೊಂಡು ಪ್ರಚಾರ ಮಾಡ್ತಿರೋದಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಸಂಬಂಧ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಾಪಿರೈಟ್ ಕಾಯ್ದೆ ಅಡಿಯಲ್ಲಿ ದೂರು ದಾಖಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಮಾಜಿ ಸಂಸದೆ ನಟಿ ರಮ್ಯಾ, ಬಿಜೆಪಿ ಟಿಕೆಟ್ಗಾಗಿ ಲಹರಿ ವೇಲು ಹೀಗ್ ಮಾಡ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ರಾಹುಲ್ ಗಾಂಧಿ ಯಾತ್ರೆಯಲ್ಲಿ ಸ್ಲೋ ಮೋಷನ್ ನಲ್ಲಿ ನಡೆದುಕೊಂಡು ಹೋಗ್ತಾ ಇರೋ ವಿಡಿಯೋಗೆ ಹಿನ್ನೆಲೆಯಲ್ಲಿ ಸುಲ್ತಾನ್ ಹಾಡನ್ನ ಬಳಸಿ ಬಿಲ್ಡಪ್ ಕೊಡಲಾಗಿತ್ತು. ವಿಡಿಯೋದಲ್ಲಿ ಭಾರತ್ ಜೋಡೋ ಯಾತ್ರಾ ಎಂದು ಬರೆಯಲಾಗಿದೆ. ಇದೇ ವಿಡಿಯೋವನ್ನ ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣ ಖಾತೆಗಳಲ್ಲಿ ಹಂಚಿಕೊಳ್ಳಲಾಗಿದೆ. ಬೆಂಗಳೂರು ಮೂಲದ MRT ಸಂಸ್ಥೆಯು KGF 2 ಸಿನಿಮಾದ ಹಿಂದಿ ಆಡಿಯೋ ರೈಟ್ಸ್ ಅನ್ನ ಖರೀದಿಸಿದೆ. ಹಿಂದಿ ಹಾಡನ್ನ ಭಾರತ್ ಜೋಡೋ ಯಾತ್ರೆಯ ವಿಡಿಯೋಗೆ ಬಳಸಿರುವ ಕಾರಣ ಇದೀಗ ಆ ಸಂಸ್ಥೆ ಕಾನೂನು ಹೋರಾಟಕ್ಕೆ ಮುಂದಾಗಿದೆ. ಅನುಮತಿ ಇಲ್ಲದೆ ಹಾಡನ್ನ ಬಳಸಿಕೊಂಡಿರೋದಕ್ಕೆ ಯಶವಂತಪುರ ಪೊಲೀಸರು ಕಾಂಗ್ರೆಸ್ ಪಕ್ಷ ಸೇರಿದಂತೆ ಪಕ್ಷದ ಪ್ರಮುಖರಾದ ಜೈರಾಮ್ ರಮೇಶ್, ಸುಪ್ರಿಯಾ ಶ್ರೀನಾಥ್ ಹಾಗೂ ರಾಹುಲ್ ಗಾಂಧಿ ಅವರುಗಳ ವಿರುದ್ಧ ದೂರು ದಾಖಲಿಸಿಕೊಂಡಿದ್ದಾರೆ. ಇನ್ನು ಕೋರ್ಟ್ ಕಾಂಗ್ರೆಸ್ ಪಕ್ಷದ ಟ್ವಿಟರ್ ಅಕೌಂಟ್ ಬ್ಲಾಕ್ ಮಾಡುವಂತೆ ಹೇಳಿದೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ರಮ್ಯಾ, ಲಹರಿ ವೇಲು ಬಿಜೆಪಿ ಟಿಕೆಟ್ಗಾಗಿ ಪ್ರಯತ್ನಿಸ್ತಾ ಇದ್ದಾರೆ, ಅದಕ್ಕಾಗಿ ಅವರು ಈ ರೀತಿ ಮಾಡ್ತಿರೋದು ಬೇಸರವಾಗ್ತಾ ಇದೆ. KGF ಚಿತ್ರದ ಹಾಡುಗಳನ್ನ ಎಲ್ಲರೂ ಬಳಸ್ಕೊಳ್ತಿದ್ದಾರೆ, ಆದ್ರೆ ಕಾಂಗ್ರೆಸ್ ಪಕ್ಷ ಬಳಸಿದ್ರೆ ಮಾತ್ರ ಲಹರಿ ವೇಲು ಅವರಿಗೆ ಸಮಸ್ಯೆ ಆಗುತ್ತೆ ಅಂತ ರಮ್ಯಾ ವ್ಯಂಗ್ಯವಾಡಿದ್ದಾರೆ. ಕನ್ನಡ ಚಿತ್ರರಂಗದ ಜನಪ್ರಿಯ ಛಾಯಾಗ್ರಾಹಕರಾದ ಅಶೋಕ್ ಕಶ್ಯಪ್ ಈಗ ಕ್ಯಾಮ್ರಾವನ್ನ ಬಿಟ್ಟು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ. ಹೌದು, ಖ್ಯಾತ ಛಾಯಾಗ್ರಾಹಕ ಅಶೋಕ್ ಕಶ್ಯಪ್ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಹಿಂದಿನ ಅಧ್ಯಕ್ಷರಾಗಿದ್ದ ಸುನಿಲ್ ಪುರಾಣಿಕ್ ಅವರು ಅವರ ಅವಧಿ ಮುಗಿದ ಕಾರಣ ಹೊಸ ಅಧ್ಯಕ್ಷರಾಗಿ ಅಶೋಕ್ ಕಶ್ಯಪ್ ಅವರನ್ನ ಸರ್ಕಾರ ನೇಮಿಸಿ ಆದೇಶ ಹೊರಡಿಸಿದೆ. ಕನ್ನಡ ಚಿತ್ರರಂಗದಲ್ಲಿ ಅನೇಕ ವರ್ಷಗಳ ಕಾಲ ಅಶೋಕ್ ಕಶ್ಯಪ್ ಛಾಯಾಗ್ರಾಹಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕನ್ನಡದ ಶಾಪ ಚಿತ್ರದ ಛಾಯಾಗ್ರಹಣಕ್ಕೆ ಅವರಿಗೆ ರಾಜ್ಯ ಪ್ರಶಸ್ತಿ ಕೂಡ ದೊರಕಿದೆ. ಕನ್ನಡದ ಅನೇಕ ಜನಪ್ರಿಯ ಸಿನಿಮಾಗಳಿಗೆ ಛಾಯಾಗ್ರಹಣ ಮಾಡಿದ್ದಾರೆ. ಉಶ್, ಭುವನ್ ಜ್ಯೋತಿ, ಕರುಳಿನ ಕೂಗು, ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶಿಸಿದ ಸೂಪರ್, ಉಪ್ಪಿಟ್ಟು ಹಾಗೂ ಕಾಫಿ ತೋಟ ಚಿತ್ರಗಳಿಗೆ ಛಾಯಾಗ್ರಹಣ ಮಾಡಿದ್ದಾರೆ. ಸಿನಿಮಾ ತಾಂತ್ರಿಕ ವರ್ಗದಲ್ಲಿ ದುಡಿದ ನಮ್ಮನ್ನ ಸರ್ಕಾರ ಗುರುತಿಸಿ ಜವಾಬ್ದಾರಿಯನ್ನ ನೀಡಿರೋದು ತಾಂತ್ರಿಕ ವರ್ಗದಲ್ಲಿ ಕೆಲಸ ಮಾಡ್ತಿರುವ ಅನೇಕರಿಗೆ ಸಂತಸ ಮೂಡಿಸಿದೆ. ನನ್ನನ್ನ ಆಯ್ಕೆ ಮಾಡಿದ ಸರ್ಕಾರಕ್ಕೆ ಹಾಗೂ CM ಬಸವರಾಜ ಬೊಮ್ಮಾಯಿ ಅವರಿಗೆ ಧನ್ಯವಾದ ಅರ್ಪಿಸುತ್ತೇನೆ. ಸಿನಿಮಾ ಕ್ಷೇತ್ರದಲ್ಲಿ ದುಡಿದು ಗಳಿಸಿರುವ ಅನುಭವವನ್ನ ಅಕಾಡೆಮಿ ಹಾಗೂ ಕನ್ನಡ ಸಿನಿಮಾಗಳ ಬೆಳವಣಿಗೆಗೆ ಪೂರೈಸುತ್ತೇನೆ ಅಂತ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಅಶೋಕ್ ಕಶ್ಯಪ್ ಹೇಳಿದ್ದಾರೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವಮೊಗ್ಗದ ಜೈಲ್ ರಸ್ತೆಯಲ್ಲಿರುವ ಕಂಪ್ಯೂಟರ್ ಹೌಸ್ ನಿಮಗಾಗಿ ತಂದಿದೆ ಹಬ್ಬದ ಪ್ರಯುಕ್ತ 10% 15% ಡಿಸ್ಕೌಂಟ್ ಆಫರ್. ಆತ್ಮೀಯ ಗ್ರಾಹಕರೇ, ಕಳೆದ 30 ವರ್ಷಗಳಿಂದ ಸತತವಾಗಿ ಕಂಪ್ಯೂಟರ್ ಸೇಲ್ಸ್ ಹಾಗೂ ಸರ್ವಿಸ್ ನೀಡುತ್ತಾ ಬಂದಿರುವ ಸಂತಸದೊಂದಿಗೆ ಪ್ರಥಮ ಬಾರಿಗೆ ಶಿವಮೊಗ್ಗ ಜಿಲ್ಲೆಯ ಜನತೆಗೆ ಕಂಪ್ಯೂಟರ್ ಪರಿಚಯಿಸಿದ ಹೆಮ್ಮೆ ನಮ್ಮದು. ನಿರಂತರವಾಗಿ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾದ ಸಂಸ್ಥೆ ಕಂಪ್ಯೂಟರ್ ಹೌಸ್. ನಮ್ಮಲ್ಲಿ HP, ಲೆನೋವೋ ಲ್ಯಾಪ್ಟಾಪ್, ಡೆಲ್, ಏಸರ್ ಕಂಪನಿಯ ಡೆಸ್ಕ್ಟಾಪ್ ಹಾಗೂ ಲ್ಯಾಪ್ಟಾಪ್ಗಳು, ಉತ್ತಮ ದರ್ಜೆಯ ಬ್ರಾಂಡೆಡ್ ಕಂಪನಿಗಳ ಕಂಪ್ಯೂಟರ್ಗಳು ಯೋಗ್ಯ ದರದಲ್ಲಿ ಲಭ್ಯ. ಕಂಪ್ಯೂಟರ್ಗಳ ಬಿಡಿಭಾಗಗಳಾದ ಮದರ್ ಬೋರ್ಡ್, ಚಿಪ್, ಗ್ರಾಫಿಕ್ ಕಾರ್ಡ್, ಮೆಮೊರಿ ಕಾರ್ಡ್, ಮೌಸ್,
ಕೀಬೋರ್ಡ್, ಸ್ಪೀಕರ್, ಹೆಡ್ಫೋನ್, ಇಯರ್ಫೋನ್ ಇತ್ಯಾದಿಗಳು ಕೈಗೆಟುಕುವ ದರದಲ್ಲಿ ಸಿಗುತ್ತವೆ. ನಮ್ಮಲ್ಲಿ ಹನಿವೆಲ್, ದಹುವಾ ಹಾಗೂ ಇತರೆ ಕಂಪನಿಗಳ ಸಿಸಿ ಕ್ಯಾಮೆರಾ, HP, ಎಪ್ಸಾನ್, ಕೆನಾನ್ ಕಂಪನಿಗಳ ಪ್ರಿಂಟರ್ಗಳು, ಪ್ರಖ್ಯಾತ ಕಂಪನಿಗಳ UPSಗಳು ಲಭ್ಯ. ಬಹುಮುಖ್ಯವಾಗಿ ಯಾವುದೇ ಕಂಪನಿಯ ಡೆಸ್ಕ್ಟಾಪ್, ಲ್ಯಾಪ್ಟಾಪ್ಗಳ ರಿಪೇರಿ, ಹೊಸ ಸಾಫ್ಟ್ವೇರ್ ಇನ್ಸ್ಟಾಲೇಷನ್, ಸಾಫ್ಟ್ವೇರ್ ಅಪ್ಗ್ರೇಡೇಷನ್, ಲ್ಯಾಪ್ಟಾಪ್ ಬ್ಯಾಟರಿ ರಿಪೇರಿ ಸೇರಿದಂತೆ ಹಲವು ಸರ್ವಿಸ್ ಮಾಡಿಕೊಳ್ಳಲಾಗುತ್ತದೆ. ಯೋಗ್ಯ ಹಾಗೂ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಸರ್ವಿಸ್ ಮಾಡಿಕೊಡಲಾಗುತ್ತದೆ. ಬಜಾಜ್ ಫೈನಾನ್ಸ್ನಿಂದ 0% ಸಾಲ ಸೌಲಭ್ಯವೂ ಇದೆ. ಹಿಂದೆ ಭೇಟಿ ಕೊಡಿ. ಕಂಪ್ಯೂಟರ್ ಹೌಸ್, ಮಲ್ಟಿ ಬ್ರ್ಯಾಂಡ್ ಕಂಪ್ಯೂಟರ್ ಶೋರೂಮ್, ಸುಬ್ಬಯ್ಯ ಕಾಂಪ್ಲೆಕ್ಸ್, ಜೈಲ್ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 9900113246 ಅಥವಾ 7899919455. ಕನ್ನಡ ಸಿನಿಮಾ ರಂಗದಲ್ಲಿ ಇದು ಆರುಮುಗಂ ಕೋಟೆ ಕಣೋ ಅಂತಾನೆ ಪ್ರಸಿದ್ಧಿಯಾಗಿರುವ ನಟ ರವಿಶಂಕರ್ ಪೊಲೀಸ್ ಪಾತ್ರದಲ್ಲಿ ಮತ್ತೆ ನಮ್ಮನ್ನ ರಂಜಿಸೋಕೆ ಹುಬ್ಬಳ್ಳಿ ಡಾಬಾ ಸಿನಿಮಾ ಮೂಲಕ ಬರ್ತಾ ಇದ್ದಾರೆ. ಹೌದು, ದಂಡುಪಾಳ್ಯ ಸಿನಿಮಾ ಖ್ಯಾತಿಯ ಶ್ರೀನಿವಾಸ ರಾಜು ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಹುಬ್ಬಳ್ಳಿ ಡಾಬಾ ಸಿನಿಮಾದಲ್ಲಿ ನಟ ರವಿಶಂಕರ್ ಪೊಲೀಸ್ ಪಾತ್ರದಲ್ಲಿ ರಂಜಿಸಲಿದ್ದಾರೆ. ಶ್ರೀನಿವಾಸ ರಾಜು ನಿರ್ದೇಶನದ ಕೋಟೆ ಚಿತ್ರದ ಮುಖಾಂತರ ರವಿಶಂಕರ್ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಎಂಬುದು ಇಲ್ಲಿ ವಿಶೇಷ. ಕೋಟೆ, ಶಿವಂ, ನನ್ನವನು, ದಂಡುಪಾಳ್ಯ ಸಿನಿಮಾಗಳನ್ನ ನಿರ್ದೇಶಿಸಿದ್ದ ಶ್ರೀನಿವಾಸ ರಾಜು ಅವರಿಗೆ ದಂಡುಪಾಳ್ಯ ಸಿನಿಮಾ ಹೆಸರು ತಂದುಕೊಟ್ಟಿತ್ತು. ಹುಬ್ಬಳ್ಳಿ ಡಾಬಾ ಸಿನಿಮಾದಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ದಂಡುಪಾಳ್ಯದ ಸನ್ನಿವೇಶಗಳು ಬರ್ತವೆ. ಆದ್ದರಿಂದ ದಂಡುಪಾಳ್ಯ ಸಿನಿಮಾದ ಕಲಾವಿದರನ್ನೇ ಈ ಸಿನಿಮಾದಲ್ಲಿ ಆ ಸನ್ನಿವೇಶಗಳಿಗೆ ತೆಗೆದುಕೊಳ್ಳಲಾಗಿದೆ ಎಂದಿದ್ದಾರೆ ನಿರ್ದೇಶಕ. ದಿವ್ಯಾ ಪಿಳೈ, ಅನನ್ಯಾ ಸೇನ್ ಚಿತ್ರದ ನಾಯಕಿಯರು. ಇತ್ತೀಚೆಗೆ ಸಿನಿಮಾ ಟ್ರೇಲರ್ ರಿಲೀಸ್ ಆಗಿ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿದೆ. ಚಿತ್ರವು ಇದೇ ನವೆಂಬರ್ 11ರಂದು ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ತೆರೆ ಕಾಣಲಿದೆ. ಬಾಹುಬಲಿ ಖ್ಯಾತಿಯ ನಟ ಪ್ರಭಾಸ್ ಅಭಿನಯದ ಆದಿಪುರುಷ್ ಚಿತ್ರ ಬಿಡುಗಡೆ ದಿನಾಂಕವನ್ನ ಮುಂದೂಡಿದೆ. ಓಂ ರಾವತ್ ನಿರ್ದೇಶನದ ಆದಿಪುರುಷ್ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿ ಸಾಕಷ್ಟು ವಿವಾದಗಳಿಗೆ ಗುರಿಯಾಗಿದ್ದು ಗೊತ್ತೇ ಇದೆ. ಚಿತ್ರವನ್ನ 3Dಯಲ್ಲಿ ನೋಡಿದಾಗ ನಿಮಗೆ ಬೇರೆಯದೇ ರೀತಿಯ ಅನುಭವ ದೊರಕುತ್ತೆ ಎಂದು ಸಮರ್ಥನೆ ಮಾಡಿಕೊಂಡಿದ್ದ ನಿರ್ದೇಶಕ ಓಂ ರಾವತ್. ಆದ್ರೆ ಚಿತ್ರದ ಪೋಸ್ಟರ್ಗಳಿಗೆ ಸರಿಯಾದ ಸ್ಪಂದನೆ ದೊರಕದೇ ಇರುವ ಕಾರಣ VFX ನಲ್ಲಿ ಕೆಲವೊಂದು ಬದಲಾವಣೆ ಮಾಡಲು ಮುಂದಾಗಿರುವ ಚಿತ್ರತಂಡ ಬಿಡುಗಡೆ ದಿನಾಂಕವನ್ನ ಮುಂದೂಡಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ನಿರ್ದೇಶಕ, ಆದಿಪುರುಷ್ ನಮಗೆ ಕೇವಲ ಸಿನಿಮಾ ಮಾತ್ರ ಅಲ್ಲ, ಅದು ಶ್ರೀರಾಮನ ಮೇಲಿರುವ ಭಕ್ತಿ ಕೂಡ ಆಗಿದೆ. ಸಂಸ್ಕೃತಿ ಹಾಗೂ ಇತಿಹಾಸದ ಬಗ್ಗೆ ಬದ್ಧತೆ ಇದೆ. ಪ್ರೇಕ್ಷಕರಿಗೆ ಒಂದು ಅದ್ಭುತ ಅನುಭವ ನೀಡಲು ನಮಗೆ ಕಾಲಾವಕಾಶ ಬೇಕಿದೆ. ಭಾರತ ಗರ್ವ ಪಡುವಂತಹ ಸಿನಿಮಾ ಮಾಡುವ ಬದ್ಧತೆ ಇದೆ. ಅದಕ್ಕೆ ನಮಗೆ ನಿಮ್ಮ ಪ್ರೀತಿ, ಪ್ರೋತ್ಸಾಹ ಹಾಗೂ ಆಶೀರ್ವಾದ ಬೇಕು ಎಂದಿದ್ದಾರೆ. ಚಿತ್ರವು ಜನವರಿ 12ರ ಬದಲು 2023 ಜೂನ್ 16ಕ್ಕೆ ಬಿಡುಗಡೆಗೊಳ್ಳಲಿದೆ ಎಂದು ತಮ್ಮ ಸಾಮಾಜಿಕ ಜಾಲತಾಣಗಳ ಅಕೌಂಟ್ಗಳಲ್ಲಿ ಹಂಚಿಕೊಂಡಿದ್ದಾರೆ. ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ. ಮತ್ತಷ್ಟು ಅಪ್ಡೇಟ್ಸ್ ನೊಂದಿಗೆ ನಾಳೆ ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.